ಕೇಂದ್ರದ ಮಾಜಿ ಸಚಿವ ಎನ್ಸಿಪಿಯ ಪ್ರಮುಖ ನಾಯಕರಾಗಿದ್ದ ಪ್ರಫುಲ್ ಪಟೇಲ್ ಅಜಿತ್ ಪವಾರ್ ಜೊತೆ ಬಿಜೆಪಿ ಜೊತೆ ಕೈ ಜೋಡಿಸಿ 8 ತಿಂಗಳಾಗಿದೆ. ಇದೀಗ ಪ್ರಫುಲ್ ಪಟೇಲ್ ವಿರುದ್ಧ ಸಿಬಿಐ ದಾಖಲಿಸಿದ ಕೇಸನ್ನು ಕ್ಲೋಸ್ ಮಾಡಲಾಗಿದೆ. ಅರ್ಥಾತ್ ಕ್ಲೀನ್ ಚೀಟ್ ಕೊಡಲಾಗ್ತಾ ಇದೆ. ಇದು ಬಿಜೆಪಿಯ ವಾಷಿಂಗ್ ಮಿಷಿನ್ ಎಫೆಕ್ಟ್ ಅಂತ ಕಾಂಗ್ರೆಸ್ ಕುಟುಕಿದೆ. ವಿಮಾನ ಗುತ್ತಿಗೆಯಲ್ಲಿ ಭ್ರಷ್ಟಾಚಾರ, ಪ್ರಫುಲ್ ಪಟೇಲ್ಗೆ ಕ್ಲೀನ್ ಚಿಟ್. ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಟ್ವೀಟ್ ಅಟ್ಯಾಕ್. ವಿಮಾನ ಗುತ್ತಿಗೆಯಲ್ಲಿ ಭ್ರಷ್ಟಾಚಾರ ಆರೋಪ ಎದುರಿಸ್ತಾ ಇದ್ದ ಕೇಂದ್ರದ ಮಾಜಿ ಸಚಿವ ಎನ್ಸಿಪಿ ಅಜಿತ್ ಪವಾರ್ ಬಣದ ನಾಯಕ ಪ್ರಫುಲ್ ಪಟೇಲ್ಗೆ ಸಿಬಿಐ ಕ್ಲೀನ್ ಚಿಟ್ ಕೊಟ್ಟಿದೆ. ಪ್ರಫುಲ್ ಪಟೇಲ್ ವಿರುದ್ಧ ಯಾವುದೇ ಸಾಕ್ಷಿಗಳು ಇಲ್ಲ ಅಂತ ಸಿಬಿಐ ಪ್ರಕರಣದ ಮುಕ್ತಾಯ ವರದಿ ಸಲ್ಲಿಸಿದೆ. ಸುದೀರ್ಘ ತನಿಖೆಯ ಬಳಿಕ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ಗೆ ಸಿಬಿಐ ಕೇಸ್ ಮುಕ್ತಾಯಗೊಳಿಸುವ ವರದಿಯನ್ನ ಸಲ್ಲಿಸಿದೆ. ಈ ಕೇಸ್ನ ತನಿಖೆ ಮುಂದುವರಿಸಬೇಕಾ ಬೇಡವಾ ಅಥವಾ ವರದಿಯನ್ನ ಸ್ವೀಕರಿಸಬೇಕಾ ಅನ್ನೋದನ್ನ ಕೋರ್ಟ್ ನಿರ್ಧರಿಸಲಿದೆ. ಅಷ್ಟಕ್ಕೂ ಏನಿದು ಕೇಸ್ ಅಂತ ನೋಡೋದಾದ್ರೆ, ಶರದ್ ಪವಾರ್ ಅವರ ಎನ್ಸಿಪಿಯ ನಾಯಕರಾಗಿದ್ದ ಪ್ರಫುಲ್ ಪಟೇಲ್ ಅಂದಿನ ಯುಪಿಎ ಸರ್ಕಾರದ ಅವಧಿಯಲ್ಲಿ ವಿಮಾನಯಾನ ಸಚಿವರಾಗಿದ್ರು. ಈ ವೇಳೆ ಏರ್ ಇಂಡಿಯಾಗೆ ಭಾರಿ ಸಂಖ್ಯೆಯಲ್ಲಿ ವಿಮಾನಗಳನ್ನ ಗುತ್ತಿಗೆ ನೀಡಲಾಗಿತ್ತು. ವಿಮಾನಗಳ ಗುತ್ತಿಗೆಯಿಂದ ಏರ್ ಇಂಡಿಯಾಗೆ ಆರ್ಥಿಕವಾಗಿ ಭಾರಿ ನಷ್ಟವಾಗಿತ್ತು. 2006 ರಿಂದ 2007 ಒಟ್ಟು 840 ಕೋಟಿ ನಷ್ಟವಾಗಿತ್ತು ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿತ್ತು. ಮಧ್ಯವರ್ತಿಗಳಿಗೆ ಹಣದ ಲಾಭ ಮಾಡಿಕೊಡೋದಕ್ಕೆ ಪ್ರಫುಲ್ ಪಟೇಲ್ ಗುತ್ತಿಗೆ ನೀಡಿದ್ರು ಅಂತ ಆರೋಪಿಸಲಾಗಿತ್ತು. ಅಲ್ಲದೆ ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ಅಂದ್ರೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 2017ರಲ್ಲಿ ಸಿಬಿಐ ಕೇಸ್ ದಾಖಲಿಸಿತ್ತು. ವಿಮಾನಗಳ ಗುತ್ತಿಗೆ ನಿರ್ಧಾರ ಇದೊಂದು ಅಪ್ರಾಮಾಣಿಕ ನಿರ್ಧಾರ ಅಂತ ಪ್ರಫುಲ್ ಪಟೇಲ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿತ್ತು. ಈ ಮಧ್ಯೆ ಅಂದ್ರೆ ಕಳೆದ ವರ್ಷ ಅಜಿತ್ ಪವಾರ್ ಶರದ್ ಪವಾರ್ ವಿರುದ್ಧ ಬಂಡಾಯವೆದ್ದು ಎನ್ಸಿಪಿ ತೊರೆದು ಹೊರಗೆ ಬಂದಾಗ ಪ್ರಫುಲ್ ಪಟೇಲ್ ಸಹ ಅಜಿತ್ ಪವಾರ್ ಜೊತೆ ಸೇರಿ ಬಿಜೆಪಿಗೆ ಬೆಂಬಲಿಸಿದ್ರು. ಇದೀಗ ಪ್ರಫುಲ್ ಪಟೇಲ್ ಬಿಜೆಪಿ ಜೊತೆ ಕೈ ಜೋಡಿಸಿ 8 ತಿಂಗಳು ಕಳೆದಿದೆ. ಇತ್ತ ಸಿಬಿಐ ಪ್ರಫುಲ್ ಪಟೇಲ್ ವಿರುದ್ಧ ಯಾವುದೇ ಸಾಕ್ಷಿಗಳು ಇಲ್ಲ ಅಂತ ಕೇಸ್ ಮುಕ್ತಾಯಗೊಳಿಸಿರುವ ವರದಿಯನ್ನ ದೆಹಲಿ ಹೈಕೋರ್ಟ್ಗೆ ಸಲ್ಲಿಸಿದೆ. ಇದು ಮೋದಿ ಅವರ ವಾಷಿಂಗ್ ಮಿಷಿನ್ ಎಂದು ಕಾಂಗ್ರೆಸ್ ಟೀಕೆ. ಪ್ರಫುಲ್ ಪಟೇಲ್ ವಿರುದ್ಧ ಕೇಸ್ ಮುಕ್ತಾಯಗೊಳಿಸಿ ಅಂತ ಸಿಬಿಐ ಸಲ್ಲಿಸಿರುವ ವರದಿಯನ್ನ ಕಾಂಗ್ರೆಸ್ ಕುಟುಕಿದೆ. ಇದು ಮೋದಿಯ ವಾಷಿಂಗ್ ಮಿಷಿನ್ ಅಂತ ಲೇವಡಿ ಮಾಡಿದೆ. ಇನ್ನು ಕೇರಳದ ಕಾಂಗ್ರೆಸ್ ಘಟಕವು ಟ್ವೀಟ್ ಮಾಡಿದ್ದು, ಪ್ರಫುಲ್ ಪಟೇಲ್ ಬಿಜೆಪಿಯ ವಾಷಿಂಗ್ ಮಿಷಿನ್ ನಿಂದ ಕ್ಲೀನ್ ಆಗಿ ಹೊರಗೆ ಬಂದಿದ್ದಾರೆ ಎಂದಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.